ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಾ ಇದ್ರು. ಅವರು ಯಾರು ನಿಮ್ಮ ಆಸಾಂ ಮುಖ್ಯಮಂತ್ರಿ ಬಗ್ಗೆ ಏನು ಮಾತಾಡಿದ್ರು, ಇವ್ರೇ ಅವ್ರು ಮಾತಾಡಿದ ತೆಗೆಸ್ ಕ್ಲಿಪ್ಪಿಂಗ್ಸ್ ಕಡೆಲ್ಲ ಸೋಷಿಯಲ್ ಮೀಡಿಯಾದಾಗ ಇದಾವೆ. ಈಗ ಅವ್ರು ಒಮ್ಮೆ ಇದು ಆದ್ರು. ಅಜಿತ್ ಪವಾರ್ ಬಗ್ಗೆ ಏನ್ ಮಾತಾಡಿದ್ರು, ಮುಂದೇನಾಯ್ತು. ಆಮೇಲೆ ಬಿಹಾರ ಮುಖ್ಯಮಂತ್ರಿಗಳು ಎಲ್ಲ ಇದ್ದವ್ರು ಎಲ್ಲ ಕ್ರಿಮಿನಲ್ಸು. ಇವರೆಲ್ಲರೂ ಒಮ್ಮೆ ಬಿಜೆಪಿಗೆ ಹೋದ ಕೂಡಲೇ ಅವರು ಲಾಂಡ್ರಿ ಮಷಿನ್, ವಾಷಿಂಗ್ ಮಷಿನ್ ಅಲ್ಲಿ ಸ್ವಚ್ಛ ಆಗ್ಬಿಡ್ತಾರೆ, ಅವರೆಲ್ಲ ಶುಭ್ರವಾಗಿ ಬಿಡ್ತಾರೆ. ಒಂದು ವರ್ಷ ತನ ಅಷ್ಟೇ ಖರೀದಿ ಮಾಡಿಬಿಟ್ರೆ ಸುಧಾರಣೆ ಆಗುತ್ತಾನ ಅಂತ ಹೇಳ್ತಾರೆ. ನೋಡಿಪ್ಪ, ನಿಮ್ಗೂ ಗೊತ್ತಿದೆಯಪ್ಪ, ನೀವು ಎಲ್ಲ ಮಾಧ್ಯಮದವ್ರು ನಿಮ್ಗೂ ಗೊತ್ತಿದೆ, ಎಲ್ಲ ಅನುಭವಿಸ್ತಾ ಇದ್ದೀರಿ. ನಿಮ್ ಪರಿಸ್ಥಿತಿ ಏನದ ನಮ್ಗೆ ಅದನ್ನೂ ಗೊತ್ತದ. ಅಚ್ಚೇದಿಂದಾಗ ನಿಮ್ಗೂ ಎಲ್ಲ ತಟ್ಟಿದೆ. ಅದೆಲ್ಲ ಸುಮ್ಮನೆ ನೀವು ಮಾಧ್ಯಮದವರು ಕೂಡ ತಪ್ಪಿ ಹೊಡಿತೀರ ಹಂಗೆ. ಸರ್, ಇನ್ನೊಂದು ಬಯೋಡೀಸೆಲ್ ಮತ್ತು ಇಥನಾಲ್ಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕಾಗಿತ್ತು. ನೋಡಿ, ಇಥನಾಲದನ್ನು ಕೂಡ ನೀವು ತಿಳ್ಕೊಂಡಷ್ಟು ಸರಳ ಇಲ್ಲ. 1 ಲೀಟರ್ ಇಥನಾಲ್ ಉತ್ಪಾದನೆ ಮಾಡ್ಲಿಕ್ಕೆ ಎಷ್ಟು ನೀರನ್ನ ಬಳಕೆ ಮಾಡ್ಬೇಕಾಗ್ತದೆ, ಅದನ್ನು ಕೂಡ ನಡೆದಿದೆ. ಈಗ ಎಲ್ಲವೂ ಕೂಡ ಸೈಂಟಿಫಿಕ್ ಆಗಿ ಹೋಗ್ಬೇಕು ನೀವು. ಎಷ್ಟು ಪಟ್ಟಿಗೆ ಇಥನಾಲ್, ಈ ಕಡೆ ಒಂದ್ ಕಡೆ ಇಥನಾಲ್ ಇದು ಮಾಡುವಾಗ ಬಹಳಷ್ಟು ನೀರು, 1000 ಲೀಟರ್ ಒಂದ್ ಲೀಟರ್ ಇಥನಾಲ್ ಮಾಡ್ಲಿಕ್ಕೆ ಬೇಕಾಗ್ತದೆ. ಏನು ನಿಮ್ಮ ಭತ್ತ, ಅದು ಕಬ್ಬು 1 ಲೀಟರ್ ಎಥನಾಲ್ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಎಷ್ಟು, ಅದನ್ನು ಸ್ವಲ್ಪ ನೋಡ್ರಲ್ಲ. ಒಂದ್ ಸ್ವಲ್ಪ ನೀವು ಅಂಧಭಕ್ತರಾಗ್ಬಿಟ್ಟಿದಿರಲ್ಲ, ಮಾಧ್ಯಮದವರು ಅಂಧಭಕ್ತರಾಗ್ಬಿಟ್ಟಿದ್ದಾರೆ. ಖರೀದಿ ಮಾಡ್ತಾರೆ ಅದಕ್ಕೆ ನೀವು ಟ್ಯಾಕ್ಸ್ ಭಾಳ ಹಾಕಿರೋ ಸ್ಟೇಟ್ಗಳು, ಅದು ಕಮ್ಮಿ ಆದ್ರೆ ಖರೀದಿ ಮಾಡೋದು. ನಮ್ಮಲ್ಲಿ ಮೊದಲು ಟ್ಯಾಕ್ಸ್ ಬದಲು ಒಂದು ಕೂಲಿಂಗ್ ಪೀರಿಯಡ್ ಇತ್ತು, ಅದು ನೋಡೋಣ. ಆದ್ರೆ ಎಷ್ಟರೇ ನೀವು ಸಮರ್ಥನೆ ಮಾಡ್ಕೊತಾ ಇದೀರಿ ಅವ್ರನ್ನ. ಸಾಕಪ್ಪ. ಅದ್ರಾಗ ಏನಿದೆ, ತಪ್ಪೇನಿದೆ? ಈಗ ಮೊನ್ನೆ ಜಾನುವಾರು ತೆಗದಾಗ ನೀವು ಗಲಾಟೆ ಮಾಡಿದ್ರಿ ಏನ್ರಿ? ಜಾನುವಾರು ತೆಗದಾಗ ಗಲಾಟೆ ಮಾಡಿದ್ರಲ್ಲ, ಹಿಜಾಬ್ ತೆಗದಾಗ ಯಾಕಪ್ಪ? ಹಿಜಾಬ್ ಅದಕ್ಕೆ ನಾವೇನ್ ಹೇಳಿದೀವಿ, ಹಿಜಾಬು ಜಾನುವಾರ ಅಥವಾ ನಾವು ಲಿಂಗ ಕಟ್ಕೋತೀವಪ್ಪ, ಅದಕ್ಕೂ ಅನ್ವಯ ಆಗ್ತದ. ಸಿಕ್ಕರು ಸೇತುಂಡು ಸಹ ಪೇಟ ಹಾಕೋತಾರ. ಇದೆಲ್ಲವನ್ನೂ ಅಲೋ ಮಾಡಿದೀವಿ ನಾವು ಸಿಲೆಕ್ಟಿವ್ ಅಲ್ಲ, ಸಮಗ್ರ ಎಲ್ಲಾ ಧರ್ಮ ಜಾತಿದವ್ರನ್ನ ಅವ್ರವ್ರ ಆಚರಣೆಗಳಿಗೆ ನಾವು ಗೌರವ ಕೊಡ್ತೀವಿ. ಬರೇ ಬಿಜಾಬಕ್ಕಷ್ಟೇ ಕೇಸರಿ ಇತ್ತ ಅದೆಲ್ಲಾದ್ರು? ಸುಮ್ನೆ ಬೇಡ. ಪೂಜೆಗಳಿಗೆ ಗುಡಿ ಮೇಲೆ, ಗುಂಡಾರ ಮೇಲೆ ಕೇಸರಿ ಇತ್ತು, ಮಠದ ಮೇಲೆ ಕೇಸರಿ ಇತ್ತು, ಕೇಸರಿ ಧರಿಸ್ತಿದ್ರು. ಆದ್ರೆ ಶಾಲಾ ಮಕ್ಕಳು ಯಾರು ಕೇಸರಿ ಧರಿಸ್ತಿದ್ರ? ಸುಮ್ಮನೆ ಯಾವ್ದಕ್ಕೂ ಒಂದು ತಗೊಂಡು ಮಂಡು ನಾಯ ಅಂತಾರಲ್ಲ, ಅದಕ್ಕೆ ವಿಭೂತಿ ಕುಂಕುಮ ಹಚ್ಕೊಂಡು ಹೋಗ್ತಾರೆ. ಹಚ್ಕೋಬಹುದು, ಯಾವ ತಪ್ಪೇನಿದೆ? ವಿಭೂತಿ ಹಚ್ಕೊಂಡು ಹೋಗ್ತಾರ, ಕುಂಕುಮ ಹಚ್ಕೋತಾರ, ನಮ್ಮ ಹಚ್ಕೊಂಡು ಹೋಗ್ತಿದ್ರು. ಅದಕ್ಕೆ ಬೇಡ ಅಂತಾರನ್ನ. ಜಾನುವಾರು ಹಾಕೋತಾರೆ, ನಮ್ಮ ಇಷ್ಟಲಿಂಗ ಹಾಕೊಂಡಿರ್ತೀವಿ, ಶಿವಲಿಂಗ ಹಾಕೊಂಡಿರ್ತೀವಿ, ಏನಾಗುದು ಅದಕ್ಕೆ? ಅವ್ರ ಬಗ್ಗೆ ನಾ ಮಾತಾಡಕ್ ಹೋಗಲ್ಲಮ್ಮ ಏನ್ರಿ, ಅವ್ರ ಬಗ್ಗೆ ನಾ ಮಾತಾಡಕ್ ಹೋಗೋದಲ್ಲ. ಯತ್ನಾಳ್ ಅವರು ಕೂಡ ಟೋಪಿ, ನಮಾಜ, ಟಿಪ್ಪು ಸುಲ್ತಾನ್ ಜಯಂತಿ ಎಲ್ಲ ಮಾಡೇ ಬಿಟ್ಟಿದ್ದಾರೆ ಎಲ್ಲರೂ. ಇವರೆಲ್ಲ ಈಗ ನಮ್ಮೆ ಅವರು ಹೊಸ ಪಕ್ಷ ಮಾಡ್ತಾರೆ. ಮಾಡ್ಲಿ, ಒಳ್ಳೇದಾಗ್ಲಿ. ನಾವು ಫುಲ್ ಸಪೋರ್ಟ್ ಮಾಡ್ತೇನೆ. ಹೊಸ ಪಕ್ಷ ಮಾಡ್ಲಿ, ಅವ್ರು ನಮ್ ಫುಲ್ ವಿಜಯ್ ತರ ಅವರು ಮುಖ್ಯಮಂತ್ರಿ ಆಗ್ತಾರೆ. ಬೇಗ ಮಾಡ್ಬಿಡ್ಲಿ. ಕಾಂಗ್ರೆಸ್ಗೆ ಅನುಕೂಲ